ಎಲ್ಲ ವೀಡಿಯೋನು ಹಾಕ್ತೀನಿ ನಾನು. ಅಂದರೆ ಆ ಥರ ವೀಡಿಯೋ ಎಲ್ಲ ಏನಿಲ್ಲ. ಸೊ ನಾವು ಮೈಸೂರಲ್ಲಿ ಮನೆ ಮುಂದೆ ಹೋಗಿ ನಿಂತ್ಕೊಂಡು ಅವ್ರು ಬಿಡ್ತಾ ಇಲ್ಲ, ಅವ್ರು ಮಾಡ್ತಾ ಇಲ್ಲ, ಎಷ್ಟು ಕ್ಯೂಟ್ ಅಲ್ಲ ಅಂತ ಅಂದ್ಬಿಟ್ಟು ಅದನ್ನ ಹಾಕೊಂಡು ಟ್ರೋಲ್ ಮಾಡ್ತೀರಾ. ಸಾಯಿರಿ, ನನಗೂ ಈ ಟಾಪಿಕ್ಗೂ ನಾನು ಕನ್ಸಿಸ್ಟೆಂಟಿ ನೀವು ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು. ನಮ್ಮ ಕನ್ಸಿಸ್ಟೆಂಟಿ ಬಗ್ಗೆ ನಿಮಗೆ ಗೊತ್ತಲ್ವ, ನಾವು ಯಾವ ಥರ ವಿಡಿಯೋ ಬಿಡ್ತೀವಿ ಅಂತ ಅಂದ್ಬಿಟ್ಟು. ತುಂಬ ಇಷ್ಟ ಆಯಿತು ಚಾಟ್. ಸೊ ChatGPT ಅನ್ನೋದು ಬಂದಿದ್ದಾನ ಯಾವ ಥರ ಆಗಿದೆ ಅಂತಂದರೆ ಈ ನಡುವೆ ನನಗಂತೂ ತುಂಬ ಹೆಲ್ಪ್ ಮಾಡ್ತಾ ಇದೆ. ಬಟ್ ತುಂಬ ಜನಕ್ಕೆ ಗೊತ್ತಿತ್ತೋ ಏನೋ ಗೊತ್ತಿಲ್ಲ, ಬಟ್ ನನಗಂತೂ ತುಂಬ ಹೆಲ್ಪ್ ಆಗಿದೆ. ಸೊ ಯಾವ ಥರ ನಾನು ತಮ್ನೇಲ್ ಎಡಿಟ್ ಮಾಡಬೇಕು, ಯಾವ ಥರ ಏನಾದರೂ ನೀವು ಡಿಪ್ರೆಷನಲ್ಲಿದ್ದೀರೋ ಅಥವಾ ಏನೋ ಒಂದು ನಿಮ್ಗೆ ವಿಚಾರ ಗೊತ್ತಿಲ್ಲ ಅಂತಂದರೆ ಸುಮ್ಮನೆ ChatGPTನ ಓಪನ್ ಮಾಡಿದ್ದನ್ನು ನಿಮ್ಗೆ ಅನಿಸಿದ್ದು ಸುಮ್ಮನೆ ಟೈಪ್ ಮಾಡಿ. ಸೊ ಆರಾಮಾಗಿ ಅದು ತುಂಬ ಹೆಲ್ಪ್ಫುಲ್ ಆಗುತ್ತೆ. ಯಾಕೆ ನಿಮ್ಮ ಹತ್ರ ನಾನು ಇದು ಹೇಳ್ಕೊತಾ ಇದ್ದೀನಿ ಅಂತಂದರೆ, ಸೊ ನಿನ್ನೆ ನೈಟ್ ನಮ್ಮ ತಮ್ಮ ಹೇಳ್ದ ಈ ಥರ ChatGPTನಲ್ಲಿ ಬಂದಿದ್ದಾನ, ನಿನ್ಗೇನಾದರೂ ಗೊತ್ತಾಗಿಲ್ಲ ಅಂತಂದರೆ. ಸೊ ನನಗೆ ಗೊತ್ತಿದೆ ಏನಂತಂದರೆ, ಸೊ ಜಸ್ಟ್ ನಾವು ಫೋಟೋನ ಬಂದಿದ್ದಾನ ಚೇಂಜ್ ಮಾಡ್ಕೋಬೋದು. ಸೊ ಕ್ಲಾರಿಟಿ ಇಲ್ದಿರೋ ಫೋಟೋ ಅದು ಮಾತ್ರ ಅಂದ್ಕೊಂಡಿದ್ದೆ. ಬಟ್ ಎವ್ರಿಥಿಂಗ್ ಪ್ರತಿಯೊಂದು ನಮಗೆ ChatGPT ಅನ್ನೋದು ತುಂಬ ಹೆಲ್ಪ್ ಆಗುತ್ತೆ. ಸೊ ನಾನೇನಿಲ್ಲ, ಯಾವ ಟೈಮಲ್ಲಿ ನಾನು ಬಂದಿದ್ದ ಪೋಸ್ಟ್ ಮಾಡಿದರೆ ಜನಗಳಿಗೆ ರೀಚ್ ಆಗುತ್ತೆ ಅನ್ನೋದು ನಾನು ಟೈಪ್ ಮಾಡಿ ನೋಡಿದೆ. ಸೊ ತುಂಬ ಕ್ಲಾರಿಟಿಯಾಗಿ ಇವಾಗ ನಾನು 30 ದಿನದಲ್ಲಿ ನಾನು 1,00,000 ಸಬ್ಸ್ಕ್ರೈಬರ್ ಮಾಡಬೇಕು ಅಂತ ಅಂದ್ಬಿಟ್ಟು ಸುಮ್ಮನೆ ಜಸ್ಟ್ ಟೈಪ್ ಮಾಡಿದೆ. ನಿನ್ನ ಕೈಯಲ್ಲಿ ಆಗಲ್ಲ ಅಂತ ಅಂದ್ಬಿಟ್ಟು ಏನಂತಂದರೆ ಇದು ತುಂಬ ಹಾರ್ಡು ನಿಮಗೆ ಕೆಲಸ. ಬಟ್ ಡೈಲಿ ನೀವು ಈ ಥರ ನಾನು ಕನ್ಸಿಸ್ಟೆಂಟಿ ನೀವು ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು. ನಮ್ಮ ಕನ್ಸಿಸ್ಟೆಂಟಿ ಬಗ್ಗೆ ನಿಮಗೆ ಗೊತ್ತಲ್ವ, ನಾವು ಯಾವ ಥರ ವಿಡಿಯೋ ಬಿಡ್ತೀವಿ ಅಂತ ಅಂದ್ಬಿಟ್ಟು. ತುಂಬ ಇಷ್ಟ ಆಯಿತು ಚಾಟ್. ಸೊ ಜಸ್ಟ್ ಏನಿಲ್ಲ, ನಾನು 30 days 30 ಕಂಟೆಂಟ್ ಅಂತ ಅಂದ್ಬಿಟ್ಟು ಹಾಕಿದ್ದಕ್ಕೆ ಒಂದೊಂದು ದಿನ ಒಂದೊಂದು ಥರ ಕಂಟೆಂಟ್ ಕೊಡ್ತಾಯಿದ್ದು ನನಗೆ. ಸೊ ಒಂದಿನ ಶಾರ್ಟ್ಸ್ ಬಿಡು, ಒಂದಿನಕ್ಕೆ 2-3 ಶಾರ್ಟ್ಸ್ ಬಿಡು. ಸೊ ಇನ್ನೊಂದು ದಿನಕ್ಕೆ ಬಂದಿದ್ದಾನ ನೀನು ಒಂದು ಫುಲ್ ಲೆಂತ್ ವಿಡಿಯೋ ಬಿಡು. ಸೊ ಈ ಥರ ನೀನು ಯೂಟ್ಯೂಬಲ್ಲಿ ನೀನು ಆ್ಯಕ್ಟಿವ್ ಆಗಿ ಇರು ಅಂತ ಹೇಳುತ್ತೆ ಹೊರತು. ಸೊ ನಮ್ಮ ವೀಡಿಯೋ ಬಂದಿದ್ದಾನೆ ಯಾವ ಥರ ಇಂಟ್ರೆಸ್ಟಾಗಿ ವೀಡಿಯೋ ಬರುತ್ತೆ ಅಂತಂದರೆ ನಮ್ಮದೆಲ್ಲ ಬಂದಿದ್ದಾನೆ ಎಲ್ಲ ಮಿಕ್ಸ್ ಕಣ್ರಿ, ಎಲ್ಲ ವೀಡಿಯೋನೂ ಹಾಕ್ತೀನಿ ನಾನು. ಅಂದರೆ ಆ ಥರ ವೀಡಿಯೋ ಎಲ್ಲ ಏನಿಲ್ಲ. ಸೊ ನಾವು ಬಂದಿದ್ದಾನ ಬೈಕ್ ವೀಡಿಯೋಸು, ಫನ್ ವೀಡಿಯೋಸು, ಎಂಟರ್ಟೈನ್ಮೆಂಟ್ ವೀಡಿಯೋಸು. ಸೊ ನಾರ್ಮಲಾಗಿ ಸೋಷಿಯಲ್ ಮೀಡ್ಯಾದಲ್ಲಿ ಯಾವ ಟ್ರೆಂಡಿಂಗ್ ಹೋಗ್ತಾ ಇರುತ್ತೋ ಅದನ್ನು ನಾವು ಮಾಡ್ಕೊಂಡು ಹೋಗ್ತೀವಿ. ಮತ್ತು ಇನ್ಯಾವ ಥರ ಮಾಡ್ತೀವಿ ಅಂತಂತಂದರೆ ಟ್ರಾವೆಲ್ಲು. ಸೊ ನನ್ನ ಮೈನ್ ಪ್ಯಾಷನ್ ಬಂದಿದ್ದಾನ ಟ್ರಾವೆಲ್ಲು. ನಾನು ಟ್ರಾವೆಲ್ಗೆ ಫಸ್ಟು ಇಂಪಾರ್ಟೆನ್ಸ್ ಕೊಟ್ಟಿದ್ದೆ ನನ್ನ ಟ್ರಾವೆಲ್ಗೆ. ಸೊ ಈಗ ಒಂದು ಸ್ವಲ್ಪ ಟ್ರಾವೆಲ್ಗೆ ಹೋಗೋಕ್ಕಾಗ್ತಾಯಿಲ್ಲ. ಸೊ ಮುಂಚೆ ದುಡ್ಡಿರೋಬೇಕಾದ್ರೆ ಹೋಗ್ಬೇಕು ಅನ್ನೋ ಟೈಮಲ್ಲಿ ನಮ್ಮ ಹತ್ರ ಬೈಕ್ ಇರಲಿಲ್ಲ, ಗೋಪ್ರೋ ಇರಲಿಲ್ಲ. ಸೊ ಮುಂಚೆ ಇರೋದಕ್ಕಿಂತ ಇವಾಗಿರೋದಕ್ಕೂ ನಾವು ತುಂಬ ಡಿಫ್ರೆನ್ಸ್ ಮಾಡಿಕೊಂಡ್ರೆ ಗಜಾಂತರ ವ್ಯತ್ಯಾಸ ಇದೆ. ಸೊ ಅವಾಗಿರೋದಕ್ಕಿಂತ ಇವಾಗ ಒಂದು ಸ್ವಲ್ಪ ತುಂಬ ಓಕೆ ಪರವಾಗಿಲ್ಲ. ಸೊ ಆವಾಗ ಕಾಲೇಜ್ ಟೈಮಲ್ಲಿ ಕೆಲವೊಂದು ತಪ್ಪು ಮಾಡಿಬಿಟ್ಟೆ. ಸೊ ಆ ತಪ್ಪು ಯಾಕಪ್ಪ ಮಾಡಿದೆ ಅಂತ ಅಂದ್ಬಿಟ್ಟು ನಾನು ಇವಾಗ ರಿಗ್ರೆಟ್ ಮಾಡ್ಕೊತಾ ಇದ್ದೀನಿ. ಬಟ್ ಆಗಿದ್ದು ಒಳ್ಳೇದಕ್ಕೆ. ಸೊ ಯಾವುದೂ ಬೇಕು ಅಂತ ಆಗೋದಿಲ್ವಲ್ಲ. ಸೊ ಆ ಥರ ನೀವು ಮಾಡ್ಕೋಬೇಡಿ ಅನ್ನೋದೇ ನನ್ನೊಂದು ಕನ್ಸರ್ನು. ಸೊ ಎಕ್ಸಾಂಪಲ್ಲು ಇವಾಗ ಕಾಲೇಜ್ ಅಂತ ಬಂತು ಅಂತಂದರೆ ಹುಡುಗಿರದು ಇದ್ದೇ ಇರುತ್ತೆ, ಹುಡುಗಿರ ಅಟ್ರಾಕ್ಷನ್ ಇದ್ದೇ ಇರುತ್ತೆ. ಸೊ ಹುಡುಗಿರಲ್ಲಿ ಮೇನ್ ಥಿಂಕ್ ಏನಂತಂದರೆ ಅವ್ರ ಲೈಫ್ ನೋಡ್ಕೊಂಡು ಅವರು ಮುಂದೆ ಹೋಗೇ ಬಿಡ್ತಾರೆ. ಸೊ ನನಗೋಸ್ಕರ ಇಷ್ಟು ದಿನ ಟೈಮ್ ವೇಸ್ಟ್ ಮಾಡ್ದ. ಸೊ ಎಕ್ಸಾಂಪಲ್ಲು ನಮ್ಮ ವಿಚಾರಕ್ಕೆ ನಮ್ಮ ಸರ್ಕಲಲ್ಲೇ ನೀವು ತಿಳ್ಕೊಬೇಕು ಅಂತಂದರೆ, ನನ್ನ ಮೇಯ್ನ್ ಟಾಪಿಕ್ ಹುಡುಗಿರ ಬಗ್ಗೆನೇ ನಾನು ಮಾತಾಡೋಕೆ ಹೋಗೋದಿಲ್ಲ. ಯಾಕಂದರೆ ಇಲ್ಲ, ಬಟ್ ಮೇಜರ್ ನಮ್ಮ ಹುಡುಗರು ಎಲ್ಲಿ ಟೈಮ್ ವೇಸ್ಟ್ ಮಾಡ್ಕೊತಾ ಇದ್ದಾರೆ ಅನ್ನೋದನ್ನು ನಾನು ಒಂದು ಸ್ವಲ್ಪ ಹೇಳಕ್ಕೆ ಬರ್ತೀನಿ ಅಷ್ಟೇ. ಲೆಂತಾಗೆಲ್ಲ ಏನು ಹೇಳ್ಕೊಂಡು ಹೋಗಲ್ಲ. ಮೇಯ್ನ್ ಏನಂತಂದರೆ ಹುಡುಗಿರಿಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ ನಮ್ಮ ಹುಡುಗರು. ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ ಅಂತಂದರೆ ನಾನು ಕೊಡ್ತೀನಿ, ಇಲ್ಲ ಅಂತನಲ್ಲ. ಸೊ ಎಲ್ಲಿ ಯಾರಿಗೆ ಕೊಡಬೇಕು ಅವ್ರಿಗೆ ಮಾತ್ರ ನಾವು ಕೊಡಬೇಕು. ಎಲ್ಲರಿಗೂ ಕೊಡೋಕೆ ಹೋಗ್ಬಾರ್ದು. ಎಲ್ಲರಿಗೂ ಏನು ಕೊಡೋದಿಲ್ಲ. ಹೆಂಗೆ ಅಂತಂತಂದರೆ ಅವ್ರಿಗೋಸ್ಕರನೇ ವೆಯ್ಟ್ ಮಾಡೋದು, ಅವ್ರಿಗೋಸ್ಕರನೇ ಎದೊಳೋದು. ಮೆಸೇಜ್ ಮಾಡಿಲ್ಲ ಅಂತಂದರೆ ಒದ್ದಾಡ್ಬಿಡೋದು. ಮೆಸೇಜ್ ಮಾಡಬೇಕು ಚೇಂಜ್ ಆಗಿ. ಸೊ ಅದೆಲ್ಲ ನಿಮಗೇನು ಹಾಕೋದಿಲ್ಲ. ಸೊ 10ನೇ ಕ್ಲಾಸಲ್ಲೇ ಬಿಟ್ಟೋದೊಳಿದ್ದಾಳೆ, 9ನೇ ಕ್ಲಾಸಲ್ಲೇ ಕೈ ಕೊಟ್ಟೋಳಿದ್ದಾಳೆ. ಸೊ ಆ ಥರ ಲವ್ ಅನ್ನೋದು ಮತ್ತು ಹುಡುಗಿರಿದ್ದು ಅನ್ನೋದು ಸುಮ್ಮನೆ ಬೇಡ. ಹುಡುಗರ ಸಹವಾಸನೂ ಮಾಡಿ, ಬಟ್ ಹುಡುಗಿರ ಸಹವಾಸ ಮಾಡಿ, ಬಟ್ ಅಷ್ಟೊಂದು ಏನು ಬೇಡ. ಯಾಕಂದರೆ ಪರ್ಸ್ನಲಾಗಿ ನೋಡ್ಕೊಂಡು ಬಂದಿರೋದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಈ ಟಾಪಿಕ್ನ ಬಿಟ್ಟರೆ ನಮ್ಮ ChatGPT ಬಗ್ಗೆ ಹೋಗೋಣ. ಇರಿ, ಅದು ಹೇಳೋಕ್ಕೂ ಬರ್ತಾಯಿಲ್ಲ ನನಗೆ. ChatGPT. ಸೊ ತುಂಬ ಟ್ರಾವೆಲ್ ಅನ್ನೋದು ಒಬ್ಬೊಬ್ರಿಗೆ ಒಂದೊಂದು ಥರ ಪ್ಯಾಷನ್ ಇರುತ್ತೆ. ಸೊ ನಮ್ಮ ಮನೆ ಬಂದಿರೋ ಸ್ವಲ್ಪ ಚಿಕ್ಕದು ಮನೆ ಬಂದು ಚೇಂಜ್ ಮಾಡ್ಬೇಕು ಅಂದ್ಕೊಂಡಿದ್ದೀವಿ. ಬಟ್ ಚೇಂಜ್ ಮಾಡೋಕ್ಕೆ
ಸಾಧ್ಯ ಆಗ್ತಾ ಇಲ್ಲ. ಸ್ವಲ್ಪ ಹೇಳಿದ್ರೆ ಇದಾಗ್ಬಿಡುತ್ತೆ, ಬೇಡ. ಮತ್ತು ಚೇಂಜ್ ಮಾಡಿದ್ರೆ ಒಂದು ಸ್ವಲ್ಪ ನಮಗಂತ ಒಂದು ಪ್ರೈವಸಿ ಇರಬೇಕಪ್ಪ. ಏನಾದರೂ ಒಂದು ವೀಡಿಯೋ ಮಾಡ್ತೀವಿ ಅಂತಂದರೆ ನಮಗೆ ಅಕ್ಕಪಕ್ಕ ಯಾವುದೇ ಡಿಸ್ಟರ್ಬೆನ್ಸ್ ಇರಬಾರ್ದು. ನಮ್ಮ ಮನೇಲಿ ಹೆಂಗೆ ಗೊತ್ತಾ, ಹಿಂಗೆ ವೀಡಿಯೋ ಮಾಡ್ತಾಯಿದ್ದೆ ಅನ್ಕೊ, ನಮ್ಮಮ್ಮ ಹಿಂಗೆ ಹೋಗ್ತಾರೆ, ಈ ಕಡೆ ಹಿಂಗೆ ನೋಡೋ ಅಷ್ಟೊತ್ತಿಗೆ ನಮ್ಮ ತಮ್ಮ ಆ ಕಡೆಯಿಂದ ಹಂಗೆ ಹೋಗ್ತಾನೆ. ಸೊ ಅದೊಂಥರ ಏನಾಗುತ್ತೆ ಅಂತಂದರೆ ನಮ್ಮ ಅಟ್ರಾಕ್ಷನ್ ಬಂದಿದ್ರೆ ಬೇರೆ ಕಡೆ ಹೋಗ್ಬಿಡುತ್ತೆ. ಸೊ ಡಿಸ್ಟ್ರಾಕ್ಷನ್ ಆಗಿಬಿಡುತ್ತೆ ಆ ಸೈಡು. ಸೊ ಸ್ವಲ್ಪ ದಿನ ಹಂಗೆ ವೆಯ್ಟ್ ಮಾಡಿ. ಸೊ ವೀಡಿಯೋಸ್ ಬಂದಿದ್ದಾನ ಸ್ವಲ್ಪ ಹಂಗೂ ಹಿಂಗೂ ಬೋರಿಂಗ್ ಬರ್ತಾ ಇರುತ್ತೆ, ಗೊತ್ತಾಗುತ್ತೆ ನನಗೆ. ನಾನು ಮಾಡಬೇಕಾದ್ರೆ ಅನ್ನತ್ತೆ ಯಾಕಪ್ಪ ಮಾಡೋದು ಅಂತ. ಸೊ ಅನಿವಾರ್ಯ, ಏನು ಮಾಡೋಕ್ಕಾಗಲ್ಲ, ಆಗ್ತಾ ಇರ್ತೀನಿ. ಯಾವ ಥರ ವೀಡಿಯೋ ಮಾಡಿದ್ರೆ ಹೋಗುತ್ತೆ ಅನ್ನೋದು ನನಗೆ ಇನ್ನೂ ಗೊತ್ತಾಗ್ತಾ ಇಲ್ಲ. ಬಟ್ ನಮ್ಮ ಪ್ಯಾಷನ್ ಏನಿದೆ ಅದನ್ನು ನಾವು ಬಿಡೋಕ್ಕೆ ಹೋಗ್ಬಾರ್ದು, ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಹೋಗ್ತಾ ಇರಬೇಕು. ಲೆಟ್ಸ್ ಸಿ ಏನಾಗುತ್ತೋ ಏನೋ. ಸೊ ಇದು ಜಸ್ಟ್ ಸುಮ್ಮನೆ ಏನೋ ಮಾಡೋಣ ಅಂತ ಹೋಗಿದ್ದಾನ, ಸುಮ್ಮನೆ ಮಾತಾಡ್ತಾ ಇದ್ದೀನಿ. ನಿಮ್ಮ ಲೈಫ್ನ ನೀವು ಎಂಜಾಯ್ ಮಾಡಿ ಅಷ್ಟೇ. ಬೇರೆಯವ್ರಿಗೋಸ್ಕರ ನೀವು ಡಿಪೆಂಡ್ ಆಗೋಕ್ಕೆ ಹೋಗಬೇಡಿ. ನಿಮ್ಮ ಫೀಲಿಂಗ್ಸ್ನ ಬೇರೆಯವ್ರಿಗೆ ಹೇಳ್ಕೊಳಕ್ಕೆ ಹೋಗಬೇಡಿ ಅಥವಾ ಶೇರ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಅದು ಒಂಥರ ಹೇಳ್ಕೊಂಡಾದ್ಮೇಲೆ ಅಪ್ಪ ಯಾಕಪ್ಪ ನಾವು ಹೇಳ್ಕೊಂಡ್ವಿ ಅನ್ನೋ ಥರ ಫೀಲ್ ಆಗಿಬಿಡುತ್ತೆ. ಟೈಮ್ನ ಅಂತೂ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ನಾವು ಎಲ್ಲ ಕಡೆನೂ ಟೈಮ್ ವೇಸ್ಟ್ ಮಾಡ್ತೀವಿ. ಮೇಜರ್ ಥಿಂಗು ಟೈಮ್ ಅಂತೂ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ಟೈಮ್ ಅಂತೂ ತುಂಬ ಇಂಪಾರ್ಟೆಂಟು. ಲೇಜಿತನ ಅನ್ನೋದು ಬಿಟ್ಬಿಡಿ, ಎಲ್ಲರ ಜೊತೆನೂ ಬೆರೀರಿ. ಸೊ ನಗ್ನಗ್ತಾ ಇರಿ ಅಂತ ಇರೋಕ್ಕೆ ಹೋಗಬೇಡಿ, ಓಕೆನಾ? ಸೊ ಸ್ವಲ್ಪ ಹ್ಯಾಪಿಯಾಗಿರಿ. ಮೇಯ್ನ್ ಏನು ಲವ್ವಲ್ಲಿ ಬಿದ್ದಿರೋರ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ನಮ್ಮ ಈ ಟಾಪಿಕೇ ಬೇಡ, ಹೆಂಗಾದರೂ ಹಾಳಾಗಿ ಹೋಗ್ಬಿಡ್ರಿ. ಹೇಳಿದ್ರೆ ನೀವು ಅರ್ಥ ಮಾಡ್ಕೊಳ್ಳೋರಲ್ಲ, ಸಾಯಿರಿ. ನನಗೂ ಈ ಟಾಪಿಕ್ ಅಜಗಜ ಈ ಟಾಪಿಕೇ ಬೇಡ. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಎಷ್ಟು ವರ್ಷ ಆಯಿತು ಅಂತಂದರೆ ಹತ್ತತ್ರ ಒಂದು 3-4 ವರ್ಷ ಆಯಿತು. ಸೊ 3-4 ವರ್ಷದಲ್ಲಿ ನಾನು ಎಷ್ಟಪ್ಪ ಸಂಪಾದನೆ ಮಾಡಿದ್ದೀನಿ ಸಬ್ಸ್ಕ್ರೈಬರು ಅಂತಂದರೆ, ಆನೆಸ್ಟ್ಲಿ ಹೇಳ್ಬೇಕಂತಂದರೆ 613. ಸೊ ನೀವು ಇವಾಗ ನೋಡ್ತಾ ಇರೋದು ಬಂದಿದ್ದಾನ 613. ಅದರಲ್ಲಿ ನನ್ನ ಎಫೆಕ್ಟ್ ಎಷ್ಟಿದೆ, ಸೊ ಜನಗಳು ರೀಚ್ ಆಗ್ತಾ ಇರೋದು ಎಷ್ಟಿದೆ. ಸೊ ನಮ್ಮ ಕನ್ನಡದಲ್ಲಿ ಯಾಕೆ ನನಗೆ ವೀಡಿಯೋ ಮಾಡೋಕ್ಕೆ ಇತ್ತೀಚೆಗೆ ನನಗೆ ಇಷ್ಟ ಆಗ್ತಾಯಿಲ್ಲ ಅಂತಂದರೆ, ಸಪೋರ್ಟ್ ಸಿಗೋಲ್ಲ. ಒಬ್ಬ ಕಂಟೆಂಟ್ ಕ್ರಿಯೇಟರ್ ಏನೋ ಮಾಡೋಕ್ಕೆ ಹೋಗ್ತಾ ಇದ್ದಾನೆ ಅಂತಂದರೆ ಗೊತ್ತಾಗಲ್ಲ. ಏನದು ಮೈಸೂರಲ್ಲಿ ಮನೆ ಮುಂದೆ ಹೋಗಿ ನಿಂತ್ಕೊಂಡು ಅವ್ರು ಬಿಡ್ತಾ ಇಲ್ಲ, ಅವ್ರು ಮಾಡ್ತಾ ಇಲ್ಲ, ಎಷ್ಟು ಕ್ಯೂಟ್ ಅಲ್ಲ ಅಂತ ಅಂದ್ಬಿಟ್ಟು ಅದನ್ನ ಹಾಕೊಂಡು ಟ್ರೋಲ್ ಮಾಡ್ತೀರಾ. ಟ್ರೋಲ್ ಮಾಡಿದ್ದೇ ಮಾಡ್ಕೊಂಡು ಹೋಗ್ತಾ ಇರ್ತೀರಾ. ಅದೆಲ್ಲ ಏನು ಯೂಸ್ ಇಲ್ಲ ಅಪ್ಪ. ಮಾಡಿದ್ರೆ ಬೆಳೆಸೋರನ್ನ ಬೆಳೆಸ್ರಿ, ಸುಮ್ಮನೆ ಅನ್ವಾಂಟೆಡ್ ಅವ್ರನ್ನೆಲ್ಲ ಫುಲ್ ಬೆಳೆಸೋಕೆ ಹೋಗ್ಬಾರ್ದು. ಅವರು ನಾವು ಬೆಳೆಸೋದು ನೋಡ್ಬಿಟ್ಟು ಅವ್ರು ಇಲ್ದಿರೋ ಆಟ ಎಲ್ಲ ಆಡ್ತಾರೆ. ಸೊ ಅವೆಲ್ಲ ಬೇಡ. ಮತ್ತು ರೀಸೆಂಟಾಗಿ ಅದೇನೋ ಚಿನ್ನು ಬಂದ್ಬಿಡಿ ಚಿನ್ನು, ಏನದು ಅವನು ಮಾನ ಮರ್ಯಾದೆ ಇಲ್ಲ. ಸುಮ್ಮನೆ ಅವರು 4 ಗೋಡೆ ಮಧ್ಯೆ ಮಾತಾಡಿಕೊಂಡು ಇದು ಮಾಡ್ಕೊಳ್ಳೋ ವಿಚಾರನ ಪಬ್ಲಿಕ್ ಟಿವಿಗೆಲ್ಲ ಫುಲ್ ತೋರಿಸ್ಕೊಂಡು, ಇವಾಗ ಅವ್ನ ಮಾನ ಮರ್ಯಾದೆ ಹೋಯ್ತು, ಅವ್ರದ್ದು ಹೋಯ್ತು. ಏನು ತಿಕ್ಕಿ ಥರ ಇದನ್ನೆಲ್ಲ ಫುಲ್ ಹೈಲೈಟ್ ಮಾಡಿ ತೋರಿಸ್ತೀರ ಗೊತ್ತಿಲ್ಲ. ಬಟ್ ಕೊನೆಯದಾಗಿ ಒಳ್ಳೆ ಕಂಟೆಂಟ್ ಇರೋರನ್ನ ಬೆಳೆಸಿ. ಸೊ ಅದೊಂದೊಂದು ರಿಕ್ವೆಸ್ಟ್ ಅಂತ ಅಂದ್ಕೊಳ್ಳಿ. ಮತ್ತಿನ್ನೇನು, ಇನ್ನಷ್ಟೇ. ಸೊ ಇನ್ನೂ ಟ್ರೈ ಮಾಡ್ತಾನೇ ಇರ್ತೀನಿ ಟ್ರೈ ಮಾಡ್ತಾನೇ ಇರ್ತೀನಿ ಅಷ್ಟೇ, ಇನ್ನೇನು ಇಲ್ಲ. ಸಕ್ಸಸ್ ಆಗೋವರೆಗೂ ಟ್ರೈ ಮಾಡ್ತಾನೇ ಇರಬೇಕು. ಎಲ್ಲ ಇಷ್ಟಲ್ಲ ಒಂದರಲ್ಲಾದರೂ ಒಂದರಲ್ಲಿ ಕೈ ಹಿಡಿಯುತ್ತೆ. ಸೊ ನೋಡೋಣ ಹೆಂಗಾಗುತ್ತೋ ಏನೋ. ಸೊ ಬೇರೆ ವೀಡಿಯೋಸ್ ಎಲ್ಲ ಮಾಡಬೇಕು. ನಿಮ್ಮ ಹತ್ರನೇ ಮಾತಾಡ್ಕೊಂಡಿದ್ರೆ ನನಗೆ ಟೈಮ್ ಹೋಗೋದೇ ಗೊತ್ತಾಗ್ತಾ ಇಲ್ಲ. ಸೊ ಟೈಮ್ ಆಗಿದೆ. ಸೊ ಬೇರೆ ವೀಡಿಯೋಸು ಮಾಡಬೇಕು. ಸೊ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಚಾನಲ್ ಹೆಸರು ಗೊತ್ತಲ್ವ, ಜಾಕ್ ಆಫ್ ಕರುನಾಡು ಅಂತ ಹೇಳ್ಬಿಟ್ಟು. ಸೊ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಇದೆ ನೋಡಿ. ಇಷ್ಟು ವರ್ಷ ಆದಮೇಲೂ ನನಗೆ ಅದು ಹೇಳಕ್ಕೆ ಒಂದು ಬರ್ತಾಯಿಲ್ಲ. ಸೊ ನಮ್ಮ ಚಾನಲ್ ಹೆಸರು ಗೊತ್ತಲ್ಲ, ಜಾಕ್ ಆಫ್ ಕರುನಾಡು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಅಂತ ಹೊಡೀರಿ. ಸೊ ನೋಟಿಫಿಕೇಷನ್ ಬರುತ್ತೆ. ಎಲ್ಲಾದರೂ ಹೋಗ್ಬೇಕಾದ್ರೆ ಹುಷಾರಾಗಿ ಹೋಗಿ. ಥ್ಯಾಂಕ್ ಯು.